ಎಲ್ಲರಿಗೂ ನಮಸ್ಕಾರ. ಇಂದು ನಿಮ್ಮೊಟ್ಟಿಗೆ ಅರೆ ಭಾಷೆಯಲ್ಲಿ ಮಾತಾಡಕ್ಕೆ ಪ್ರಯತ್ನ ಪಟ್ಟೇನೆ. ಅರೆ ಭಾಷೆ ಅಕಾಡೆಮಿ ವರ್ಷೋಳು ಕೊಡುವ ಗೌರವ ಪ್ರಶಸ್ತಿ ಜಂಬರ ಇಂದಿಲ್ಲಿ ನಡೀತೋಳೋದು ಖುಷಿನ ಸಂಗತಿ. ಈ ಸರ್ತಿ ಗೌರವ ಪ್ರಶಸ್ತಿಗೆ ಆಯ್ಕೆಯಾದ ಎಲ್ಲರಿಗೂ ಅಭಿನಂದನೆಗ ಸರಿಯಾ? ಎಲ್ಲರಿಗೂ ನಮಸ್ಕಾರ. ನಾನು ಹೋದ್ಸತಿ ಕಾರ್ಯಕ್ರಮದಲ್ಲಿ ಅರೆ ಭಾಷೆ ಕಲ್ತಿ ಮಾತಾಡ್ತೀನಿ ಅಂತ ಹೇಳಿದ್ದೆ. ಕಲೀಲಿಕ್ಕೆ ಆಗ್ಲಿಲ್ಲ ಸರ್, ಅದಕ್ಕೆ ಓದ್ಬಿಟ್ಟೆ ಅಂತ. ಸರಿಯಾಗಿ ಹೇಳಿದ್ದೀನಿ ಅಂತ ಭಾವಿಸ್ತೇನೆ. ಇವತ್ತಿನ ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಡೆಸಿದಂತ ನಿಮ್ಮೆಲ್ಲರ ನಾಯಕರು, ದೀನ ದಲಿತರ, ಬಡವರ, ಶೋಷಿತರ ಇಡೀ ದೇಶದಲ್ಲೇ ಧ್ವನಿಯಾಗಿ ಕೆಲಸ ಮಾಡ್ತಾ ಇರುವಂತ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರೇ, ಕರ್ನಾಟಕ ರಾಜ್ಯದ ನಗರಾಭಿವೃದ್ಧಿ ಸಚಿವರು, ಆತ್ಮೀಯ ಸ್ನೇಹಿತರಾದಂಥ ಬೈರತಿ ಸುರೇಶ್ ಅವರೇ, ಮಡಿಕೇರಿ ಕ್ಷೇತ್ರದ ಶಾಸಕರು, ಗೆಳೆಯರಾದಂಥ ಡಾಕ್ಟರ್ ಮಂತರ್ಗೌಡ ಅವರೇ, ಅರೆ ಭಾಷೆ ಅಕಾಡೆಮಿಯ ಸಕ್ರಿಯ ಅಧ್ಯಕ್ಷರು, ಈ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿರುವಂತ ಆತ್ಮೀಯ ಸ್ನೇಹಿತರಾದಂಥ ಸದಾನಂದ ಮಾವಾಜಿ ಅವರೇ, ಮಾನ್ಯ ಅಧ್ಯಕ್ಷರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರೇ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವರಿಗೆಲ್ಲರೂ ಕೂಡ ಬಹಳ ತಡ ಆಗ್ತಾ ಇದೆ, ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಅಕಾಡೆಮಿಯ ಗೌರವಾನ್ವಿತ ಸದಸ್ಯರೇ, ಪದಾಧಿಕಾರಿಗಳೇ, ಇಲ್ಲಿ ಸೇರಿರುವಂತಹ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ತಾಯಂದಿರೇ, ಅಣ್ಣ ತಮ್ಮಂದಿರೇ ಮತ್ತು ಮಾಧ್ಯಮದ ಗೆಳೆಯರೇ, ಅರೆ ಭಾಷೆ ಅಕಾಡೆಮಿಯ ಬಹಳ ಉತ್ತಮವಾದಂತ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೆಮ್ಮೆಯಿಂದ, ಸಂತೋಷದಿಂದ ಹೇಳಲಿಕ್ಕೆ. ಸಾಧಾರಣವಾಗಿ ನಾವು ನೋಡಿದಾಗೆ ಅಕಾಡೆಮಿಯಲ್ಲಿ ಕೆಲವೊಮ್ಮೆ ಒಳ ಜಗಳದಲ್ಲಿ ಕೆಲಸನೇ ಮಾಡೋದಿಲ್ಲ. ಸಾಹಿತ್ಯದ ರಕ್ಷಣೆಯನ್ನ ಮಾಡಬೇಕು, ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ದೊಡ್ಡ ಜವಾಬ್ದಾರಿ ಇರುವಂತದ್ದು ಅಕಾಡೆಮಿ. ಇವತ್ತು ಅರೆ ಭಾಷೆ ಅಂತ ಹೇಳಿದ್ರೆ, ಅರೆ ಭಾಷೆಯ ಸಮುದಾಯದವರು ಅಂತ ಹೇಳಿದ್ರೆ ತನ್ನದೇ ಆದಂತ ವಿಶೇಷತೆ ಇದೆ. ಇವತ್ತು ಕೊಡಗು ಜಿಲ್ಲೆಯಲ್ಲಿ, ನಾನು ಬರುವಂತ ಜಿಲ್ಲೆಯಲ್ಲಿ ಬಹುಶಃ ಅರೆ ಭಾಷೆ ಇಲ್ಲ ಅಂದ್ರೆ ಕೊಡಗು ಜಿಲ್ಲೆ ಅಂತ ಹೇಳಿ ಸಾಧ್ಯ. ಎಲ್ಲ ಜನಾಂಗವನ್ನು ಒಳಗೊಂಡಿದ್ರೆ ಮಾತ್ರ ಕೊಡಗು ಜಿಲ್ಲೆ ಆಗಕ್ಕೆ ಸಾಧ್ಯ ಆಗುತ್ತೆ, ರಾಜ್ಯ ಆಗಲಿಕ್ಕೆ ಸಾಧ್ಯ. ತಮ್ಮದೇ ಆದಂತ ಅಪಾರವಾದಂತ ಕೊಡುಗೆಯನ್ನ ರಾಜ್ಯಕ್ಕೆ, ದೇಶಕ್ಕೆ ಕೊಟ್ಟಂತ ಸಮುದಾಯ ಅರೆ ಭಾಷೆ ಗೌಡರು. ಆ ಸಮುದಾಯದ ಅಕಾಡೆಮಿ ಇವತ್ತು ಇಷ್ಟೊಂದು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರೋದು ನೋಡೋದು ಬಹಳ ಸಂತೋಷ ಆಗುತ್ತೆ. ಈ ಸಾಹಿತ್ಯ, ವಿಶೇಷವಾದಂತ ಭಾಷೆ, ವಿಶೇಷವಾದಂತ ಸಾಹಿತ್ಯ, ವಿಶೇಷವಾದಂತ ಉಡುಪು ಆಚರಣೆಗಳನ್ನ ಪಾಲನೆ ಮಾಡಿಕೊಂಡು ಬರ್ತಾ ಇರುವಂತ ಈ ಸಮುದಾಯದ ರಕ್ಷಣೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಬದ್ಧವಾಗಿದೆ. ಅದರಂತೆ ಅಕಾಡೆಮಿ ಕೂಡ ಕೆಲಸ ಮಾಡ್ತಾ ಇದೆ. ನಾನು ಮತ್ತು ನನ್ನ ಸ್ನೇಹಿತರು, ಶಾಸಕರು ಇಬ್ಬರು ಕೂಡ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳುವಂತ ಮಾತನಾಡಿ, ನಾನು ಬೇರೆ ಇನ್ನೊಂದು ದಿವಸ ಕಾರ್ಯಕ್ರಮದಲ್ಲಿ ಹೆಚ್ಚನ್ನು ಮಾತಾಡುವಂತ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಕೂಡ ಬಂದಿದ್ದಾರೆ. ಅವರಿಗೆ ನನ್ನೆಲ್ಲರ ಪರವಾಗಿ ಸ್ವಾಗತವನ್ನು ಕೂಡ ಬಯಸ್ತಾ ನನ್ನ ಮಾತನ್ನು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.